ಕೆವಿ ಪ್ರಭಾಕರ್ ಅವರು ನಿಕಟಪೂರ್ವ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಕರ್ನಾಟಕ ಸರ್ಕಾರ. ಇವರಿಂದ ಅಭಿನಂದನಾ ನುಡಿಗಳನ್ನ ನಿರೀಕ್ಷಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಯಾಕೆಂತಂದರೆ ಈಗಾಗಲೇ ಮಾತಾಡಿರೋರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿರೋದ್ರಿಂದ ಈ ಕ್ಲೀನ್ ಮಾಡೋಕ್ಕೇನೂ ಉಳಿದಿಲ್ಲ ಇಲ್ಲಿ. ಹೀಗಾಗಿ 2 ಗಂಟೆ ಆಗಿದೆ. ಹಸಿದವ್ರನ್ನ ಜಾಸ್ತಿ ಕಣಕಕ್ಕೆ ಹೋಗಬಾರ್ದಂತೆ. ಈಗ ಎಲ್ಲ ಹೊಟ್ಟೆ ಮಾತಾಡ್ತಾ ಇದೆ ಎಲ್ರದ್ದು. ಹೀಗಾಗಿ ಹೊಟ್ಟೆ ಮಾತಾಡೋ ಸಂದರ್ಭದಲ್ಲಿ ಕಿವಿ ಸ್ವಲ್ಪ ಕೆಲಸ ಕಡಿಮೆ ಮಾಡುತ್ತೆ. ಹೀಗಾಗಿ ಬೇಗನೆ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾನೆ. ದಯವಿಟ್ಟು ಎಲ್ಲ 2 ನಿಮಿಷ ಶಾಂತವಾಗಿ ಕುತ್ಕೋಬೇಕು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪತ್ರಕರ್ತರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮೊದಲಿಗೆ ನಾನು 3 ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ರವಿ ಹೆಗಡೆ ಸರ್ ಅವರು, ಶಾಸಕರಂತ ತಮ್ಮಯ್ಯವರು ಮತ್ತು CT ರವಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನನಗೆ ಒಂದು ಖುಷಿ ವಿಚಾರ ಏನು ಅಂತಂದರೆ, ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಮಾಡೋದು ಇಷ್ಟಪಡ್ತೇನೆ. ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದ್ರು. ಇವತ್ತು ಪತ್ರಿಕೋದ್ಯಮದಲ್ಲಿ ನಡೀತಾ ಇರೋದು ಒಂದೇ, ಒಂದು ಸುಳ್ಳು ಸುದ್ದಿ, ಇನ್ನೊಂದು ಸತ್ಯವಾದಂಥ ಸುದ್ದಿ. ಇವತ್ತು ಸತ್ಯದ ಸುದ್ದಿಗಳ ಮೇಲೆ ಸುಳ್ಳು ಸುದ್ದಿಗಳು ರಾರಾಜಿಸ್ತಾ ಇದ್ದಾವೆ. ಅದರಲ್ಲೂ ಫೇಕ್ ನ್ಯೂಸ್ ಅಂತ ಏನು ಹೇಳ್ತೀವಿ, ಅದು ಇವತ್ತು ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ. ಮೊನ್ನೆ ನಾನು ಬೆಳಗ್ಗೆ TV ನಲ್ಲಿ ನೋಡ್ತಾ ಇದ್ದೆ, ಒಂದು ವಾರದಿಂದ ಒಬ್ಬ ಮಹಿಳೆ ಮೆಟ್ರೋ ರೈಲ್ ಟ್ರ್ಯಾಕ್ ಮೇಲೆ ಬಿದ್ದು ಗಾಯ ಆಗುತ್ತೆ. ತಕ್ಷಣ TV ನಲ್ಲಿ ಸುದ್ದಿ ಬರುತ್ತೆ, ಮೆಟ್ರೋ ಹಳಿಯ ಮೇಲೆ ಬಿದ್ದು ಮಹಿಳೆ ಆತ್ಮಹತ್ಯೆಗೆ ಯತ್ನ ಅಂತ. ತಕ್ಷಣ ಅಮ್ಮ ವಿಡಿಯೋ ಮಾಡಿ ಹೇಳ್ತಾಳೆ, ನನ್ನ ತಲೆ ಸುತ್ತ ಬಂದು ಬಿದ್ದೋಗಿದ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ. ಅಂದರೆ ಇವತ್ತಿನ ಪತ್ರಕರ್ತರಲ್ಲಿ ತಾಳ್ಮೆ ಮತ್ತು ಸಮಾಧಾನ ಇವ್ಯಾವುದು ಕೂಡ ಇಲ್ಲ. ನಮಗೆ ಕಲಿಸಿದವರು ಏನು ಹೇಳ್ತಾ ಇದ್ರು, ನೀನು ಯಾವುದೇ ಒಂದು ಸುದ್ದಿ ಮಾಡಬೇಕಾದ್ರೆ ಆ ಸುದ್ದಿಯಿಂದ ಇರುವಂಥ ಸತ್ಯಾಸತ್ಯತೆಯನ್ನು ಮೊದಲು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಸತ್ಯ ಎಷ್ಟಿದೆ, ಸುಳ್ಳು ಎಷ್ಟಿದೆ, ಅದನ್ನು ಪರಿಶೀಲನೆ ಮಾಡಿ ನೀವು ವರದಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆದರೆ ಇವತ್ತೆಲ್ಲ ಬ್ರೇಕಿಂಗ್ ನ್ಯೂಸ್ ಭರಾಟೆ. ಈ ಬ್ರೇಕಿಂಗ್ ನ್ಯೂಸ್ ಭರಾಟೆನಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಯಾವುದನ್ನು ಶೋಧನೆ ಮಾಡುವಂಥ ಪುರುಸೊತ್ತು ಯಾವುದೇ ಪತ್ರಕರ್ತರಲ್ಲಿ ಕೂಡ ಇಲ್ಲ. ಇನ್ನು ಮೊದಲೇ ಹೇಳ್ದಂಗೆ ಈ ಪತ್ರಿಕೆಗಳಲ್ಲಿ, ಪತ್ರಿಕೋದ್ಯಮದಲ್ಲಿ ಇವತ್ತು ಮಾನವೀಯ ವರದಿಗಳು, ತನಿಖಾ ವರದಿಗಳು ಯಾವುದಕ್ಕೂ ಕೂಡ ಜಾಗ ಇಲ್ಲ. ಇವತ್ತು ರಾಜ್ಯದಲ್ಲಿ ಮಳೆ ಇಲ್ಲ, ಎಲ್ಲ ಕಡೆ ಬರಗಾಲ ಬರ್ತಾ ಇದೆ. ನನಗೊಂದು 20 ಫೋನು, ಎಲ್ಲಿ ಮಳೆ ಆಗಿದೆ, ಎಲ್ಲಿ ಬೆಳೆ ನಷ್ಟ ಆಗಿದೆ, ಎಲ್ಲಿ ಬಿತ್ತನೆ ಆಗಿದೆ ಯಾರೂ ಕೇಳ್ತಾ ಇಲ್ಲ. CM, ಮಾಜಿ CM ಯಾವಾಗ ಡಿಲ್ಲಿಗೆ ಹೋಗ್ತಾರೆ ಅಂತ ಬೆಳಗ್ಗೆಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು TV ಗಳಲ್ಲಿ ಬೆಳಗ್ಗೆ ಆದರೆ ಬರೀ ರಾಜಕಾರಣ, ಸಿನಿಮಾ, ಇದಕ್ಕೆ ನಾವು ಪ್ರಮುಖವಾದಂಥ ನಮ್ಮ ರೈತ ಸಂಘದ ಮುಖಂಡರು ಚಪ್ಪಾಳೆ ಹೊಡಿತಾ ಇದ್ದಾರೆ. ನಿಜ. ಯಾಕೆ ಅಂತಂದರೆ ನಾವು ಪತ್ರಕರ್ತರು, ಇವತ್ತಿನ ಪೀಳಿಗೆ ಪತ್ರಕರ್ತರು ಯಾವ ಸುದ್ದಿಗಳಿಗೆ ಮಹತ್ವ ಕೊಡಬೇಕು ಆ ಸುದ್ದಿಗಳಿಗೆ ಮಹತ್ವ ಕೊಡೋದನ್ನು ಬಿಟ್ಟು ಬರೀ ನಾವು ರಾಜಕಾರಣ, ಸಿನಿಮಾ, ಕ್ರೈಮ್ ಇದರಿಂದೇ ನಾವು ಸುತ್ತಾ ಇದ್ದೀವಿ. ಆದರೆ ಜನಗಳಿಗೆ ಯಾವ ಸುದ್ದಿ ಬೇಕು, ಯಾವ ಸುದ್ದಿ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಯಾವುದು ಕೂಡ ನಾವು ಆಲೋಚನೆಯನ್ನು ಮಾಡ್ತಾ ಇಲ್ಲ. ಈಗಾಗಲೇ ಹೇಳಿದ್ರು, ವೃತ್ತಿ ಧರ್ಮ, ಪತ್ರಿಕೋದ್ಯಮದಲ್ಲಿ ವೃತ್ತಿ ಧರ್ಮ ಪಾಲನೆ ಮಾಡಬೇಕು ಅಂತ. ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರು ವೃತ್ತಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದರೆ, ಅಧಿಕಾರದಲ್ಲಿ ಇರೋರು ಅಂದರೆ ರಾಜಧರ್ಮವನ್ನು ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕು ಪತ್ರಕರ್ತರಿಗೆ ಇರೋದೇ ಇಲ್ಲ. ಹೀಗಾಗಿ ನಾವು ಸಮಾಜದಲ್ಲಿ ಏನನ್ನು ಹುಡುಕಬೇಕು ಅಂತಂದರೆ, ಜನರ ಕಷ್ಟ ಕಾರ್ಪಣ್ಯಗಳನ್ನು ಹುಡುಕಬೇಕು, ಜನರ ಸಮಸ್ಯೆಗಳನ್ನು ಹುಡುಕಬೇಕು, ಸಮಾಜದಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಹುಡುಕಬೇಕು. ಆದರೆ ನಾವೇನು ಮಾಡ್ತೀವಿ, ಬರೀ ಕಸನೇ ಹುಡ್ಕೊಂಡು ಹೋಗ್ತೀವಿ. ಈಗ ಕಸನೇ ಹುಡ್ಕೊಂಡು ಹೋದರೆ ಪತ್ರಕರ್ತರಿಗೆ ಬರೀ ಕಸನೇ ಕಾಣೋದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಕಣ್ಣಿದ್ದು ಕುರುಡ್ರನ್ನ, ಕಿವಿ ಇದ್ದು ಕಿವುಡ್ರ, ಇಂಥವ್ರನ್ನ ನಾವು ಸೃಷ್ಟಿಯನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ರು. ಮೊನ್ನೆ ಇದ್ದಕ್ಕಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಬಿಟ್ಟರು, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತ. ನಾನು ಏನಪ್ಪ ರಾಜೀನಾಮೆ ಕೊಟ್ರ ಅಂತ ಸುಮಾರು ಜನಕ್ಕೆ ಹೇಳಿದೆ, ಮಿನಿಸ್ಟರ್ ರಾಜೀನಾಮೆ ಕೊಟ್ಬಿಟ್ರು ಅಂತ. ಬೆಳಗ್ಗೆ ನೋಡಿದ್ರೆ ಪೇಪರ್ ಸುದ್ದಿನೇ ಇಲ್ಲ. ಅರೆ ನೆನ್ನೆ ತಾನೇ ರಾಜೀನಾಮೆ ಪತ್ರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ, ಈ ಸುದ್ದಿನೇ ಇಲ್ಲ ಅಂತ ನೋಡಿದ್ರೆ ಅವಾಗ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸೃಷ್ಟಿ ಮಾಡಿದಂಥ ಒಂದು ರಾಜೀನಾಮೆ ಪತ್ರ ಅಂತ. ಹೀಗಾಗಿ ಇವತ್ತೇನು ಸೋಷಿಯಲ್ ಮೀಡಿಯಾ, ತಮ್ಮಯ್ಯವರು ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸವಾಲಾಗಿ ಕಾಣ್ತಾ ಇದೆ. ಇವತ್ತು ಮುಂಚೆ ಎಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಬೇಕು ಅಂದರೆ ಎಲ್ಲ ಪತ್ರಕರ್ತರು ಬರೋವರೆಗೂ DC ಆಗಲಿ, SP ಆಗಲಿ, ಯಾವುದೇ ರಾಜಕಾರಣಿ ಆಗಲಿ ಕಾಯ್ತಾ ಇದ್ರು. ಇವತ್ತು ಯಾರು ಕೂಡ ಕಾಯೋ ಪರಿಸ್ಥಿತಿ ಇಲ್ಲ. ಕಾರ್ಯಕ್ರಮ ಆಗಿದ್ದ ಮರುಗಳಿಗೆನಲ್ಲೇ ಶಾಸಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರೊಬ್ಬ PRO ಇಟ್ಕೊಂಡಿರ್ತಾರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಾಗಿ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಏನಿದೆಯಲ್ಲ, ಅದನ್ನೆಲ್ಲ ಉಳಿಸ್ಕೋಬೇಕು ಅಂತಂದರೆ ಹೊಸ ತಲೆಮಾರಿನ ಪತ್ರಕರ್ತರು ಯಾರು ಬರ್ತಾ ಇದ್ದಾರೆ ಅವರಿಗೆ ತರಬೇತಿ ಕೊಡುವಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮೊದಲು ಮಾಡಬೇಕು. ಯಾಕೆ ಅಂತಂದರೆ ಹೊಸ ಪೀಳಿಗೆಯ ಪತ್ರಕರ್ತರು TV ನಲ್ಲಿ
ಅಂದರೆ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಯಾರು ಬರ್ತಾ ಇದ್ದಾರೆ, ಒಂದು ಲೋಗೋ ಇಟ್ಕೊಂಡ್ರೆ ನಾವು ಏನು ಬೇಕಾದರೂ ಪ್ರಶ್ನೆ ಮಾಡ್ಬೋದು, ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಹೀಗಾಗಿ ಇವತ್ತಿನ ದಿನಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ಆಗಿರ್ಬೋದು, ಟಿ ವಿಗಳಲ್ಲಿ ಆಗಿರ್ಬೋದು, ಕೇವಲ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮನ್ನು ನಾವು ನೋಡ್ತಾ ಇದ್ದೀವಿ. ಬರೀ ಏಳಿಗೆ ಆಧಾರಿತ ಪತ್ರಿಕೋದ್ಯಮವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಮಾಜದಲ್ಲಿ ಪತ್ರಕರ್ತರಾದವರು ಯಾರಿಗೆ ಆದ್ಯತೆ ಕೊಡಬೇಕು, ಯಾವ ಸುದ್ದಿಗೆ, ಅದನ್ನು ಯಾರು ಕೂಡ ಗಂಭೀರವಾಗಿ ಚಿಂತನೆ ನಡೆಸ್ತಾನೇ ಇಲ್ಲ. ಅದರಲ್ಲೂ ಕೂಡ ವಿಶ್ವಾಸಾರ್ಹತೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ತರ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಈ 4ನೇ ಅಂಗಾಂಗಗಳನ್ನು ಕಳ್ಕೊಳ್ಳುವಂಥ ದಿನಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ನೀವು ನೋಡಿರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, BR ಅಂಬೇಡ್ಕರ್ ಅವರೆಲ್ಲ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಮುನ್ನೆಲೆಗೆ ತರೋದಕ್ಕೆ ಅಕ್ಷರ ಕ್ರಾಂತಿಗೆ ನಾಂದಿಯನ್ನು ಹಾಡಿದವರು. ಅದಾದಮೇಲೆ ರೇಡಿಯೋ ಬಂತು. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದು ರೇಡಿಯೋ ಮೂಲಕ ಜನರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಲಕ್ಷಾಂತರ ಕೋಟ್ಯಾಂತರ ಜನಗಳನ್ನು ತಲುಪ್ತಾ ಇದೆ. ಆದರೆ ಯಾವ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕೋ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇಡುವಂಥ ಕೆಲಸ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಉಳಿದಂತೆ ನಾನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರಿಗೆ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಾನು ಸುಮಾರು ವರ್ಷಗಳಿಂದ ಪತ್ರಿಕಾ ದಿನಾಚರಣೆ ನೋಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತು ಬೆಂಗಳೂರಲ್ಲಿ ನೀವು ಪತ್ರಿಕಾ ದಿನಾಚರಣೆ ಮಾಡಿದ್ರೆ ಒಂದು 20 ಜನ ಕೂಡ ಸೇರೋದಿಲ್ಲ. ಪತ್ರಿಕೆಗಳಲ್ಲಿ ಕೆಲಸ ಮಾಡೋರೇ ಬರಲ್ಲ, ವರದಿಗಾರರೇ ಬರಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಚಿಕ್ಕಮಗಳೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಬರೀ ಪತ್ರಕರ್ತರೇ ಅಲ್ಲ, ರೈತ ಸಂಘದವರು ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೆಲ್ಲ ಬಂದು ಪತ್ರಕರ್ತರ ಬೆಂಬಲಕ್ಕೆ ನಿಂತಿರೋದು ನಿಜಕ್ಕೂ ಕೂಡ ಸಂತೋಷವಾದಂಥ ಸಂಗತಿ. ಇದಕ್ಕೋಸ್ಕರ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಅನಿಲ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇನ್ನುಳಿದಂತೆ ಇವತ್ತು ಯಾರ್ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ವೇದಿಕೆ ಮೇಲೆ ನಾನು ನೋಡ್ತಾ ಇದ್ದೀನಿ ಎಷ್ಟು ಜನ ನಮ್ಮ ಕನ್ಪಾಮೂರ್ತಿಗಳು, ಶ್ರೀಕಾಂತ್, ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸವನ್ನು ಮಾತಾಯಿಸೋರು ಇದ್ದಾರೆ, ಒಟ್ಟಿಗೆ ಕೆಲಸವನ್ನು ಮಾಡಿದಂಥವ್ರು. 26 ವರ್ಷಗಳಿಂದ ನಾನು ಬೆಂಗಳೂರಿಗೆ ಬಂದಾಗ ನಾವೆಲ್ಲ ಒಟ್ಟಿಗೆ ಸೆಕ್ರೆಟರಿಯೇಟ್ ರೌಂಡ್ಸ್ ಅಂತ ಮಾಡ್ತಾ ಇದ್ವಿ. ವಿಧಾನಸೌಧದಲ್ಲಿ ನೆಗೆಟಿವ್ ಏನು ಪಾಸಿಟಿವ್ ಏನು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಇವತ್ತು ಸುದ್ದಿ ಮಾಡ್ತಾ ಇದ್ವಿ. ಪತ್ರಕರ್ತರು ಯಾವಾಗ ಕೆಟ್ಟರು ಅಂತಂದರೆ ಯಾವತ್ತು ಕೈಗೆ ಮೊಬೈಲ್ ಫೋನ್ ಇಂಟರ್ನೆಟ್ ಬಂತು ಆವತ್ತು ಪತ್ರಕರ್ತರು ಕೆಟ್ಟರು. ಆವಾಗ ಫೋನ್ ಬರೋಕ್ಕೆ ಮುಂಚೆ ಎಲ್ಲರೂ ತಲೆಗೆ ಕೆಲಸ ಕೊಡ್ತಾಯಿದ್ರು, ಈಗೆಲ್ಲ ಬೆರಳುಗಳು ಕೆಲಸ ಕೊಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಯಾವ ಪ್ರಿಂಟ್ ಮೀಡಿಯಾ ಜರ್ನಲಿಸ್ಟು ಕೂಡ ರೌಂಡ್ಸ್ ಹೋಗೋದಿಲ್ಲ, ಯಾವ ಮಂತ್ರಿಗಳನ್ನು ಕೂಡ ಅವ್ರ ಇಲಾಖೆಯಲ್ಲಿ ಏನು ನಡೆದಿದೆ ಅಂತ ಕೇಳಲ್ಲ. ಎಲ್ರಿಗೂ ಬೇಕಾಗಿರೋದು ಒಂದೇ, ರಾಜಕಾರಣ. ಸಂಪುಟ ವಿಸ್ತರಣೆ ಯಾವಾಗ, ದೆಹಲಿ ಯಾತ್ರೆ ಯಾವಾಗ, ಅಲ್ಲೇನಾಯಿತು ಇಲ್ಲೇನಾಯಿತು. ಇಲ್ಲ ಅಂತಂದರೆ ಯಾರೋ ಸಿನಿಮಾ ನಟ ಜೈಲಿಗೆ ಹೋದ, ಒಂದು ಜೈಲಲ್ಲಿ ಉಪ್ಪಿಟ್ಟು ತಿಂದ, ಕೇಸರಿ ಬಾತ್ ತಿಂದ, ಇನ್ಯಾರೋ ಗಂಡ ಹೆಂಡತಿ ಜಗಳ, ಬರೀ ಇದೇನೆ. ಹೀಗಾಗಿ ಇವತ್ತು ಸಮಾಜಕ್ಕೆ ನಾವು ಏನು ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪತ್ರಿಕೋದ್ಯಮ ವಿಫಲ ಆಗ್ತಾ ಇದೆಯೇನೋ ಅನ್ನೋದು ನನ್ನ ಅನಿಸಿಕೆ. ಆದರೂ ಕೂಡ ಪತ್ರಿಕೋದ್ಯಮ ತನ್ನ ವಿಶ್ವಾಸಾರ್ಹತೆಯನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ. ಅದರಲ್ಲೂ ಕೂಡ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ತಂತ್ರಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ಮುದ್ರಣ ಮಾಧ್ಯಮ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅತ್ಯುತ್ತಮವಾದಂತಹ ಹಿರಿಯ ಪತ್ರಕರ್ತರಲ್ಲ ಅಂತಂದರೆ ಇಡೀ ನಾಡಿಗೆ ತಮ್ಮ ಬರವಣಿಗೆಗಳ ಮೂಲಕ ಇಡೀ ನಾಡಿಗೆ ಹೆಸರು ಕೊಟ್ಟಂತಹ ಇವತ್ತು ಹಿರಿಯ ಪತ್ರಕರ್ತರನ್ನ ಇವೆಲ್ಲ ಸೇರಿ ಇಲ್ಲಿ ಗೌರವಿಸ್ತಾ ಇದ್ದೀರಾ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು ನಿಮ್ಮ ಎದುರುಗಡೆ ನಿಂತು ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅದರಲ್ಲೂ ನಮ್ಮ ಮದನಗೌಡರು, ವಿಶೇಷವಾಗಿ ಮದನಗೌಡರು ಈ ಜಿಲ್ಲಾ ಸಂಘವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಾನು ಬರುವಾಗ ಯೋಚನೆ ಮಾಡಿದೆ, ಇವಾಗ ಹೆಂಗೋ ಅಧಿಕಾರ ಇಲ್ಲಪ್ಪ, ಹೆಂಗೆ ಕಾರ್ಯಕ್ರಮಕ್ಕೆ ಹೋಗೋದು ಅಂತ. ಇಲ್ಲ ನಮ್ಮ ತಗಡೂರವ್ರು ಫೋನ್ ಮಾಡಿ ಇಲ್ಲ ಬರಲೇಬೇಕು ಅಂತಂದರೆ. ಯಾಕೆಂತಂದರೆ ನನ್ನ ಮತ್ತು ಪತ್ರಕರ್ತರ ಸಂಬಂಧ ವಿಶೇಷವಾದದ್ದು. ಯಾವುದೇ ಒಂದು ಸಂಬಂಧ ಅಧಿಕಾರದಿಂದ ಸೃಷ್ಟಿಯಾಗಬಾರ್ದು ಅಂತಾರೆ. ಅದು ಅಧಿಕಾರದಿಂದ ಸೃಷ್ಟಿಯಾದ ಸಂಬಂಧಕ್ಕೆ ಶಾಶ್ವತ ಇರಲಿಲ್ಲ. ನಮ್ಮದೆಲ್ಲ ಮಾನವೀಯ ನೆಲೆಯಲ್ಲಿ ಸೃಷ್ಟಿಯಾಗಿರುವಂಥ ಸಂಬಂಧ. ಹೀಗಾಗಿ ಆ ಸಂಬಂಧಕ್ಕೆ ಬೆಲೆ ಕೊಟ್ಟು, ಆ ಪ್ರೀತಿಗೆ ಬೆಲೆ ಕೊಟ್ಟು ಇವತ್ತೆಲ್ಲ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಮನವಿ ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.